ತುಂಬ ಬೇಜಾರಾಗ್ತಿರ್ಬೇಕಲ್ವ ಶ್ರದ್ಧಾ? ಹೀಗಾಗ್ಬಾರ್ದಾಗಿತ್ತು. ಹಾ ಭುವನ್, ಅಂದ್ರೆ ಅದೇನಂದ್ರೆ ಓಕೆ ಶ್ರದ್ಧಾ, ನನಗೆಲ್ಲ ಅರ್ಥ ಆಗತ್ತೆ. ಡೋಂಟ್ ವರಿ. ಪಾಪ ಸುರೇಶ್, ಅವನಿಗೆ ಹೀಗಾಗಿರೋದನ್ನ ನೋಡಿದ್ರೆ ನನಗೆ ಸಂಕಟ ಆಗತ್ತೆ. ಕಳ್ಳ, ಅವನಿಗೆ ಹೀಗಾಗಿರೋದನ್ನ ನೋಡಿದ್ರೆ ನನಗೆ ಸಂಕಟ ಆಗತ್ತೆ. ಕಳ್ಳ, ಊಟ ಮಾಡಿದೆ ನಿದ್ದೆ ಮಾಡ್ತಿದ್ಯಾ? ತಿನ್. ಅದಕ್ಕೆ ಊಟ ಮಾಡಿಸು. ಭುವನ್, ಶ್ರದ್ಧಾ, ನಾನು ಸುರೇಶ್ಗೋಸ್ಕರ ಊಟ ರೆಡಿ ಮಾಡ್ತೀನಮ್ಮ. ಪರವಾಗಿಲ್ವಲ್ಲ? ಅವನಿಗೆ ಹಸುವಾದ್ರೆ ತುಂಬ ಕೂಗಾಡ್ತಾನೆ. ಓ ಹೌದಾ? ಓಕೆ ಓಕೆ, ಯು ಪ್ಲೀಸ್ ಕ್ಯಾರಿ ಆನ್. ಪರವಾಗಿಲ್ಲ, ಸುಮ್ಮನೆ ಕೂತ್ಕೋ. ಜಾಣ ಹುಡುಗ. ಅದೇ ಒಬ್ಬರೇ ಮಾಡಬೇಡಿ. ಶ್ರದ್ಧಾ, ಹೋಗು, ಅಮ್ಮಂಗೆ ಹೆಲ್ಪ್ ಮಾಡು. ನಾನು ಸುರೇಶ್ ಜೊತೆ ಇರ್ತೀನಿ. ಏನ್ ಹಾಗೆ ನೋಡ್ತಾ ಇದೀಯಾ? ಹೋಗು ಅನ್ನಲ್ಲ. ಐ ವಿಲ್ ಟೇಕ್ ಕೇರ್ ಆಫ್ ಸುರೇಶ್. ಬಾ. ಹಾ, ನಿಂಗೆ ಗೊತ್ತಾ? ಏನು ನಿಂಗೆ ಗೊತ್ತಾ? ಏನು ಅಂತ ಕೇಳ್ತೀನಿ ತಾನೆ. ನಂಗೇನು ಗೊತ್ತಿಲ್ಲ. ಅಲ್ಲಿ ಕೊಲೆ ಅಲ್ಲಿ ನೀನು ಅಲ್ಲ, ಹೇಳ್ತೀನಿ. ನಿಂತ್ಕೋ ಸುರೇಶ್. ಶ್ರದ್ಧಾ, ಎಂಥ ಒಳ್ಳೆ ಗಂಡ ಸಿಕ್ಕಿದ್ದಾನೆ ನಿನಗೆ. ಸುರೇಶ್ ಬಗ್ಗೆ ಗೊತ್ತಾದ ತಕ್ಷಣ ಓಡೋಡ್ ಬಂದಿದ್ದಾನೆ ಅವ್ನು ನೋಡೋಕ್ಕೆ. ನೋಡು, ಯೋಚನೆ ಮಾಡಬೇಡ ಮರಿ. ನಾನು ಅವನಿಗೆ ನೋಡ್ಕೋತೀನಿ. ಅವನಮ್ಮ ಯಾತ್ರೆಯಿಂದ ಬಂದ ತಕ್ಷಣ ಅವ್ರಿಗೆಲ್ಲ ತಿಳಿಸ್ತೀನಿ. ಆದರೂ ಆಲ್ ಆಫ್ ಎ ಸಡನ್ ಹೀಗಾಗೋಕೆ ಹೇಗೆ ಸಾಧ್ಯ ಅಮ್ಮ? ನನಗಂತೂ ಅರ್ಥ ಆಗ್ತಾ ಇಲ್ಲ. ಚೆನ್ನಾಗಿ ಓಡಾಡ್ಕೊಂಡಿದ್ದವನು ಈ ಥರ. ನನಗೂ ಗೊತ್ತಾಗ್ತಾ ಇಲ್ಲ ಅಮ್ಮ. ಅದು ಏನೇನೋ ಮಾತಾಡ್ತಾನೆ. ಹೇಳ್ಬಿಡ್ತೀನಿ ಅಂತಾನೆ. ಅದು ಏನು ಹೇಳಬೇಕಿದೆಯೋ? ಅದು ಒಂದು ಕ್ಷಣ ಸಿಟ್ಟಲ್ಲಿರ್ತಾನೆ, ಇನ್ನೊಂದು ಕ್ಷಣ ಹಾಯಾಗಿರ್ತಾನೆ. ಗೊತ್ತೇ ಆಗ್ತಾ ಇಲ್ಲ ಏನು ಅಂತ. ಏನೋ ಆಗಿರ್ಬೇಕು ಅವನಿಗೆ. ಈಗ ಅದೆಲ್ಲ ಯೋಚನೆ ಮಾಡಿ ಏನು ಉಪಯೋಗ ಅಮ್ಮ? ಆ ತಟ್ಟೆ ತಗೊಂಬಮ್ಮ, ಸುರೇಶ್ಗೆ ಊಟ ಕೊಡಬೇಕು.
ಗುರಾಯಿಸಿದ್ರೆ ಭಯ ಆಗ್ತಿತ್ತು ನನಗೆ. ಏನ್ ಮಾಡೋದು, ನಿನ್ ಹಣೆ ಬರ ಏನು ಅಂತ ಗೊತ್ತಾದ್ಮೇಲೆ ಮೊದಲಿನ ಥರ ಟೆನ್ಷನ್ ಇಲ್ಲ ನನಗೆ. ಹಾಗಂತ ನಿನ್ನ ನಂಬೋಕ್ಕೂ ಆಗಲ್ಲ. ಇವಾಗ ಹೀಗಿದ್ದವನು ಇನ್ನೊಂದು ಗಳಿಗೆ ಹೇಗಿರ್ತೀವೇನೋ ಅದು ಗೊತ್ತಿಲ್ವೇ. ಕಷ್ಟ ಕಷ್ಟ. ನೀನು ನೀನು ರಿಲ್ಯಾಕ್ಸ್ ರಿಲ್ಯಾಕ್ಸ್. ಜಾಸ್ತಿ ಯೋಚನೆ ಮಾಡಬೇಡ, ಅದರಿಂದ ಏನು ಪ್ರಯೋಜನ ಇಲ್ಲ. ಏನಾಗಬೇಕೋ ಅದೆಲ್ಲ ಆಗೋಗಿದೆ. ಈಗ ಒಂದು ಕೆಲಸ ಮಾಡೋಣ, ನೀನೇನು ನಿನ್ನ ಹಣೆ ಬರ ಏನು ಅನ್ನೋದನ್ನ ವಿಚಾರಿಸ್ಕೊಳ್ಳೋಣ. ಚಿಕ್ಕ ವಯಸ್ಸಲ್ಲಿ ಡಿಸ್ಕವರಿ ಚಾನಲ್ ನೋಡ್ತಿದ್ದೆ ಅನ್ಸುತ್ತೆ, ಅದಕ್ಕೆ ರೆಸ್ಪೆಕ್ಟ್ ಇರು. ನಿನ್ನ ರಿಂಗ್ ಮಾಸ್ಟರ್ಗೆ ಫೋನ್ ಮಾಡ್ತೀನಿ ಇರು.